ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಪ್ಯಾನ್ ಕಾರ್ಡ್ KYC ಮೂಲಕ ಯಾವ ರೀತಿಯ ಅರ್ಜಿಯನ್ನು ಸೆಲೆಕ್ಟ್ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ KYC ಪ್ಯಾನ್ ಕಾರ್ಡ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇರ್ತಕ್ಕಂಥ ಫೋಟೋ ಅದೇ ಫೋಟೋ ಬರ್ತಕ್ಕಂಥ ಒಂದು ಪ್ಯಾನ್ ಕಾರ್ಡ್ ಇರುತ್ತೆ. ಅದರಲ್ಲಿ ಏನಾಗಿದೆ ಅಂದ್ರೆ ಫಿಸಿಕಲ್ ಆಗಿ ಒಂದು ಪ್ಯಾನ್ ಕಾರ್ಡ್ ಕೂಡ ಮನೆಗೆ ಬರುತ್ತೆ. ಹಾಗೂ ಬರೀ 2 ಗಂಟೆದಲ್ಲಿ ನಿಮಗೆ ಒಂದು ಪ್ಯಾನ್ ಮೂಲಕ ನಿಮ್ಮ ಜಿಮೇಲ್ ಐಡಿಗೆ ಒಂದು ಪ್ಯಾನ್ ಬರುತ್ತೆ. ಅದು ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಶುರು ಮಾಡೋಣ. ಯಾವುದೊಂದು ಬ್ರೌಸರ್ ಅಲ್ಲಿ ಬಂದ್ಮೇಲೆ ಗೂಗಲ್ ಅಲ್ಲಿ ಇಲ್ಲಿ NSDL ಅಂತ ಪ್ಯಾನ್ ಇಲ್ಲಿ ಸರ್ಚ್ ಮಾಡೋಣ. ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಅಲ್ಲಿ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ ಅಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ಇದೆ. ಇದರಲ್ಲಿ ನಮಗೆ ನ್ಯೂ ಪ್ಯಾನ್ ಅಂತ ಸೆಲೆಕ್ಟ್ ಮಾಡೋಣ. ನಂತರ ಇಲ್ಲಿ ಕೆಟಗರಿ ಅಂತ ಬರುತ್ತೆ. ಕೆಟಗರಿಯಲ್ಲಿ ಇಂಡಿವಿಜುವಲ್ ಅನ್ನ ಕಂಪಲ್ಸರಿಯಾಗಿ ಇಂಡಿವಿಜುವಲ್ ಅನ್ನ ಸೆಲೆಕ್ಟ್ ಮಾಡೋಣ. ನಂತರ ಇಲ್ಲಿ ಟೈಟಲ್ ಅಂತ ಕೇಳ್ತದೆ, ಶ್ರೀಮತಿ ಕುಮಾರಿ ಅಂತ ಕೇಳ್ತದೆ. ನೀವು ಜೆಂಟ್ಸ್ ಇದ್ರೆ ಶ್ರೀ ಅಂತ ಸೆಲೆಕ್ಟ್ ಮಾಡಬೇಕು. ಮ್ಯಾರಿಡ್ ವುಮೆನ್ ಇದ್ರೆ ಇದು ಶ್ರೀಮತಿ ಇರಬೇಕು. ಇಲ್ಲಾಂದ್ರೆ ಅನ್ಮ್ಯಾರಿಡ್ ವುಮೆನ್ ಇದ್ರೆ ಕುಮಾರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಜೆಂಟ್ಸ್ ಇರೋದ್ರಿಂದ ಶ್ರೀ ಅಂತ ಸೆಲೆಕ್ಟ್ ಮಾಡೋಣ. ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ನೇಮ್ ಅಥವಾ ಸರ್ ನೇಮ್ ಅಂತ ಕೇಳ್ತದೆ. ಇಲ್ಲಿ ಲಾಸ್ಟ್ ನೇಮ್ ಅಥವಾ ಸಿಂಗಲ್ ವಾರ್ಡ್ ಅಲ್ಲಿ ಏನಾದ್ರು ಹೆಸರು ಇದ್ರೆ ಇಲ್ಲಿ ಸಿಂಗಲ್ ವಾರ್ಡ್ ಅಲ್ಲಿ ಇಲ್ಲಿ ಹೆಸರು ಹಾಕಬೇಕು. ಇಲ್ಲದಂದ್ರೆ 2 ವಾರ್ಡ್ ಅಲ್ಲಿ ಹೆಸರು ಇದ್ರೆ ಇಲ್ಲಿ 2 ವಾರ್ಡ್ ಅಲ್ಲಿ ಹೆಸರು ಹಾಕಬೇಕಾಗುತ್ತೆ. ಫಸ್ಟ್ ನೇಮ್ ಅಥವಾ ಲಾಸ್ಟ್ ನೇಮ್. 3 ವಾರ್ಡ್ ಅಲ್ಲಿ ಏನಾದ್ರು ಹೆಸರು ಇದ್ರೆ ಫಸ್ಟ್ ಮಿಡಲ್ ನೇಮ್ ಹಾಗೂ ಲಾಸ್ಟ್ ನೇಮ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ವಾರ್ಡ್ ಅಲ್ಲಿ ಹೆಸರು ಇರೋದ್ರಿಂದ ಸಿಂಗಲ್ ವಾರ್ಡ್ ಅಲ್ಲಿ ಲಾಸ್ಟ್ ನೇಮ್ ಅಲ್ಲಿ ಹಾಕೋಣ. ನಂತರ ಫ್ರೆಂಡ್ಸ್, ಅದಂದ್ರೆ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ. ಡೇಟ್ ಆಫ್ ಬರ್ತ್ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಅನ್ನು ಹಾಕೊಳ್ಳೋಣ. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ಇಮೇಲ್ ಐಡಿ ಕೇಳ್ತಾ ಇದೆ. ನಿಮ್ಮ ಇಮೇಲ್ ಐಡಿಯನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ಇಮೇಲ್ ಐಡಿ ಹಾಕಿದ ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ಚೆಕ್ ಬಾಕ್ಸ್ ಅನ್ನೋ ಆಪ್ಷನ್ ಬರ್ತಿದೆ. ಚೆಕ್ ಬಾಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡೋಣ. ನಂತರ ಫ್ರೆಂಡ್ಸ್, ಇಲ್ಲಿ ರೀಕ್ಯಾಪ್ಚಾ ಅಂತ ಇದೆ. ವ್ಯಾಲಿಡೇಟ್ ಇಲ್ಲಿ ಐ ಆಮ್ ನಾಟ್ ಎ ರಾಬರ್ಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ರೈಟ್ ಮಾರ್ಕ್ ಬಂದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ರೈಟ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಅಲ್ಲಿ ಒಂದು ಟೋಕನ್ ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ಟೋಕನ್ ನಂಬರ್ ಜನರೇಟ್ ಆದ್ಮೇಲೆ ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಅದ್ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಡಿಜಿಟಲ್ ಥ್ರೂ KYC ಪ್ಯಾನ್ ಅಂದ್ರೆ KYC ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ 2 ಗಂಟೆಯಲ್ಲಿ ಮಾತ್ರ ನಿಮಗೆ ಇಮೇಲ್ ಮೂಲಕ ನಿಮಗೆ ಒಂದು ಪ್ಯಾನ್ ಕಾರ್ಡ್ ಬರುತ್ತೆ. ನಂತರ ಫ್ರೆಂಡ್ಸ್, ನಿಮಗೆ 8 ದಿನ ಅಥವಾ 10 ದಿನಗಳ ಕಾಲದಲ್ಲಿ ನಿಮಗೆ ಒಂದು ಫಿಸಿಕಲ್ ಆಗಿ ಒಂದು ಮನೆಗೆ ಕೊಡೋ ಪ್ಯಾನ್ ಕಾರ್ಡ್ ಇಲ್ಲಿ ಪೋಸ್ಟ್ ಆಫೀಸ್ ಮುಖಾಂತರ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಯಾವ ತರ ಅರ್ಜಿಯನ್ನು ಸೆಲೆಕ್ಟ್ ಮಾಡ್ಬೇಕು ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಫ್ರೆಂಡ್ಸ್, ಇಲ್ಲಿ ಎಂಟರ್ ಆಧಾರ್ ಲಾಸ್ಟ್ 4 ಡಿಜಿಟ್ ನಂಬರ್ ಅಂತ ಇದೆ. ಇಲ್ಲಿ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಅದಂಗಿಂತ ಮುಂಚೆ ವೆದರ್ ಫಿಸಿಕಲ್ ಪ್ಯಾನ್ ರಿಕ್ವೈರ್ಡ್ ಅಂದ್ರೆ ಮನೆಗೆ ಫಿಸಿಕಲ್ ಪ್ಯಾನ್ ಬೇಕಾ ಅಥವಾ ಬೇಡ ಅಂತ ಕೇಳ್ತದೆ. ಬೇಕಾದ್ರೆ ಎಸ್ ಮಾಡಿ, ಇಲ್ಲದಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಅದಂದ್ರೆ ಇಲ್ಲಿ ಆಧಾರ್ ಲಾಸ್ಟ್ 4 ಡಿಜಿಟ್ ಅಂತ ಇದ್ರೆ ಲಾಸ್ಟ್ ಆಧಾರ್ ಕಾರ್ಡ್ನ 4 ಡಿಜಿಟ್ ಅಲ್ಲಿ ಎಂಟ್ರಿ ಮಾಡೋಣ. ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಐ ಹಿಯರ್ ಬೈ ಅಗ್ರಿ ಮೈ ಫೋಟೋಗ್ರಾಫ್ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಫೋಟೋಗ್ರಾಫ್ ಬೇಕಾದ ಬೇಡ ಅಂತ ಕೇಳ್ತದೆ. ಫೋಟೋ ಬೇಕಾದ್ರೆ ಎಸ್ ಮಾಡಿ, ಇಲ್ಲದಿದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ಫುಲ್ ನೇಮ್ ಆಫ್ ಅಪ್ಲಿಕೆಂಟ್ ಅದೇ. ಇಲ್ಲಿ ಯಾವ ತರ ನಿಮ್ಮ ಹೆಸರು ಟೈಪ್ ಮಾಡಿದ್ರೆ ಕರೆಕ್ಟ್ ಆಗಿದೆಯಾ ಅಂತ ಮತ್ತೆ ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡಿ. ಜೆಂಡರ್ನ ಯಾವ ತರ ಮೇಲ್ ಫಿಮೇಲ್ ಇದೆ ಜೆಂಡರ್ನ ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ಫಾದರ್ ನೇಮ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಫಾದರ್ ನೇಮ್ ಅನ್ನು ಇಲ್ಲಿ ಟೈಪ್ ಮಾಡ್ಬೋದು. ಇಲ್ಲಿ ಲಾಸ್ಟ್ ನೇಮ್ ಅಲ್ಲಿ ಅಥವಾ ಸರ್ ನೇಮ್ ಅಲ್ಲಿ ಸರ್ ನೇಮ್ ಹಾಕೊಳ್ಳೋಣ. ನಂತರ ಇಲ್ಲಿ ಫಾದರ್ ಫಸ್ಟ್ ನೇಮ್ ಅಂತದೆ. ಫಸ್ಟ್ ನೇಮ್ ಅಲ್ಲಿ ಫಸ್ಟ್ ನೇಮ್ ಎಂಟ್ರಿ ಮಾಡಿ. ಅದಾದ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಫ್ರೆಂಡ್ಸ್, ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ ಕೇಳ್ತದೆ. ನೋ ಇನ್ಕಮ್ ಅಂತ ಹಾಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ಅಡ್ರೆಸ್ ನೇಮ್ ರೆಸಿಡೆನ್ಸ್ ಅಡ್ರೆಸ್ ಏನಿದೆ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಅಡ್ರೆಸ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬ್ಲಾಂಕ್ ಅಲ್ಲಿ ಯಾವ್ದಾದ್ರು ಡಿಸೇಬಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಅದಂದ್ರೆ ಇಲ್ಲಿ ಕಂಟ್ರಿ ಕೋಡ್ ಅಂತ ಕೇಳಿದ್ರೆ ಕಂಟ್ರಿ ಕೋಡ್ ಅನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಫ್ರೆಂಡ್ಸ್, ಇಲ್ಲಿ ಏರಿಯಾ ಕೋಡ್ ಅಂತ ಕೇಳಿದ್ರೆ ಇಲ್ಲಿ ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಏರಿಯಾ ಕೋಡ್ ಆಟೋಮೆಟಿಕ್ ಆಗಿ ಇಲ್ಲಿ ಜನರೇಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಕೋಡ್ ಅನ್ನ ಬಂದಿದೆ. ನಂತರ ಫ್ರೆಂಡ್ಸ್, ಇಲ್ಲಿ ಇಂಡಿಯನ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಇಲ್ಲಿ ಏರಿಯಾ ಕೋಡ್ ಅನ್ನು ತಗೋಬಹುದು. ಇಲ್ಲದಿದ್ರೆ ಪಿನ್ ಕೋಡ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಫ್ರೆಂಡ್ಸ್, ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಅಡ್ರೆಸ್ ಅಥವಾ ಡೇಟ್ ಆಫ್ ಬರ್ತ್ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ಡಿಕ್ಲರೇಷನ್ ಅಲ್ಲಿ ಸೆಲೆಕ್ಟ್ ಮಾಡೋಣ. ಇಲ್ಲಿ ಹಿಮ್ಸೆಲ್ಫ್ ಅಥವಾ ಹರ್ಸೆಲ್ಫ್ ಅಂತ ಸೆಲೆಕ್ಟ್ ಮಾಡೋಣ. ನಂತರ ಫ್ರೆಂಡ್ಸ್, ಇಲ್ಲಿ ಪ್ಲೇಸ್ ಅಂತ ಕೇಳ್ತದೆ. ಪ್ಲೇಸ್ ಅಲ್ಲಿ ನೀವು ಪ್ಲೇಸ್ ಹಾಕೊಳ್ಳಿ. ಅದಾದ ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು.
ಫ್ರೆಂಡ್ಸ್ ಅದಂದ್ರೆ ಇಲ್ಲಿ ಎಂಟ್ರ್ ಆಧಾರ್ ಫಸ್ಟ್ ಡಿಜಿಟ್ ಅಂತ ಕೇಳ್ತಾರೆ. ಆಧಾರ್ ಫಸ್ಟ್ 8 ಡಿಜಿಟ್ ಅನ್ನ ಇಲ್ಲಿ ಎಂಟ್ರಿ ಮಾಡೋಣ. ನಂತರ ಫ್ರೆಂಡ್ಸ್ ಇಲ್ಲಿ ನೇಮ್ ಎಲ್ಲ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿದಂತ ಡೀಟೇಲ್ಸ್ ಮತ್ತೊಮ್ಮೆ ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಆದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ 107 ರೂಪಾಯಿ ಇಲ್ಲಿ ಪೇಮೆಂಟ್ ಆಗಿರುತ್ತೆ. ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಯಾವುದೇ ತರ ನೀವು ಯಾವ್ದಾದ್ರು ರೀತಿಯಾಗಿ ಪೇಮೆಂಟ್ ಇದೆ, ಬಹಳಷ್ಟು ಆಪ್ಷನ್ ಕೊಟ್ಟಿರ್ತಾರೆ ಪೇಮೆಂಟ್ ಮಾಡೋಂಥದ್ದು. ಇಲ್ಲಿ ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೊ ಫ್ರೆಂಡ್ಸ್ ಇಲ್ಲಿ ನೆಟ್ ಬ್ಯಾಂಕಿಂಗ್ ಮೂಲಕ ಪೇಮೆಂಟ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ QR ಅಥವಾ ವ್ಯಾಲೆಟ್ ಇದ್ರೆ ವ್ಯಾಲೆಟ್ ಇಂದ, UPI ಇದ್ರೆ UPI ಇಂದ ಪೇಮೆಂಟ್ ಕೂಡ ಮಾಡಬಹುದು. ಸೊ ಫ್ರೆಂಡ್ಸ್ ಯಾವ್ದು ಈಸಿ ಆಗುತ್ತೆ ಆ ಆಪ್ಷನ್ ಇಲ್ಲಿಂದ ಪೇಮೆಂಟ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್ ಇಲ್ಲಿ UPI ಇಂದ ಪೇಮೆಂಟ್ ಮಾಡೋಣ. UPI ಇಂದ ಪೇಮೆಂಟ್ ಮಾಡ್ತಿದ್ರೆ ಇಲ್ಲಿ QR ಬರುತ್ತೆ. QR ಅನ್ನು ತಗೊಂಡು ಅಲ್ಲಿಂದ ಪೇಮೆಂಟ್ ಮಾಡಬಹುದಾಗಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ಪೇಮೆಂಟ್ ಮಾಡಿದ ಮೇಲೆ ಇಲ್ಲಿ 1 ನಿಮಿಷ ಮೀಟಿಂಗ್ ಅಲ್ಲೇ ತಗೊಂಡು ಹೋಗುತ್ತೆ. ಇಲ್ಲಿಂದ ರಿಟರ್ನ್ ನಿಮ್ಗೆ ಏನ್ ಮಾಡೋದು ಅಂದ್ರೆ ಬ್ರೌಸರ್ಗೆ ರಿಟರ್ನ್ ತಗೊಂಡ್ ಬರುತ್ತೆ ಪೇಮೆಂಟ್ ಆಪ್ಷನ್ ಇಂದ. ಅಲ್ಲಿಂದ ಮತ್ತೆ ನಿಮ್ಮ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ 1 ನಿಮಿಷ ವೇಟ್ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ 1 ನಿಮಿಷ ವೇಟ್ ಮಾಡಿದ್ಮೇಲೆ ನೋಡಬಹುದು ಅಲ್ಲಿ ಪೇಮೆಂಟ್ ಅನ್ನು ಸಕ್ಸಸ್ ಆಗಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ಕಂಟಿನ್ಯೂ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಅಥೆಂಟಿಕೇಶನ್ ಕೇಳ್ತಾ ಇದೆ. ಅಥೆಂಟಿಕೇಶನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಥೆಂಟಿಕೇಟ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ ಅಥೆಂಟಿಕೇಟ್ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ವಿತ್ KYC ಅಂತ ಕೇಳ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ನಿಮಗೆ OTP ಒಂದು ಕ್ಯಾಂಡಿಡೇಟ್ ನಂಬರ್ಗೆ ನಿಮ್ಮ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ತಗೊಂಡು ಇಲ್ಲಿ OTP ಎಂಟ್ರಿ ಮಾಡೋಣ. ಇಲ್ಲಿ OTP ಬಂದಾಗಿದೆ, OTP ಹಾಕೊಳ್ಳೋಣ. ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನಮಗೆ ನೆಕ್ಸ್ಟ್ ಮತ್ತೊಂದು ಇಸೈನ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ವಿತ್ ಇಸೈನ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಸೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಆಧಾರ್ ನಂಬರ್ ಅನ್ನು ಕೇಳ್ತಾ ಇದೆ. ಇಲ್ಲಿ ನಿಮಗೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಧಾರ್ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಸೆಂಡ್ OTP ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು OTP ಬರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ OTP ಬಂದಾಗಿದೆ, OTP ಹಾಕೊಳ್ಳೋಣ. ನಂತರ ಫ್ರೆಂಡ್ಸ್ ಇಲ್ಲಿ ವೆರಿಫೈ OTP ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ OTP ವೆರಿಫೈ ಆಗಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ಎಂಟರ್ ದ ಪಾಸ್ವರ್ಡ್ ಓಪನ್ ದಿಸ್ PDF ಫೈಲ್ ಅಂತ ಕೇಳ್ತಾ ಇದೆ. ಇಲ್ಲಿ ಪಾಸ್ವರ್ಡ್ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ತರ ಇದೆ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ್ದು ತರ ಡ್ಯಾಶ್ ಅಥವಾ ಯಾವ್ದು ತರ ಬಾರ್ ಹಾಕಬಾರ್ದು, ಡೈರೆಕ್ಟ್ ಆಗಿ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಈ ತರ ಕಂಪ್ಲೀಟ್ ಆಗಿದ ನಂತರ ಸೊ ಫ್ರೆಂಡ್ಸ್ ಇಲ್ಲಿ ಈ ತರ OTP ಹಾಕಿದ ನಂತರ ಈ ತರ ಒಂದು PDF ಅನ್ನು ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್ ಇದು KYC ಪ್ಯಾನ್ ಕಾರ್ಡ್ ಅಂತ ಇಲ್ಲಿ ಅಪ್ಲಿಕೇಶನ್ ಈ ತರ ಹಾಕಬಹುದು. ನಂತರ ಫ್ರೆಂಡ್ಸ್ ಇದು 2 ಗಂಟೆ ನಂತರ ನಿಮಗೆ ಒಂದು ಪ್ಯಾನ್ ನಿಮ್ಮ ಕೊಟ್ಟಂತ ಇಮೇಲ್ ಐಡಿಗೆ ಒಂದು ಪ್ಯಾನ್ ಬರುತ್ತೆ. ಅಥವಾ ನೀವು ಡೈರೆಕ್ಟ್ ಆಗಿ NSDL ಡಿಪಾರ್ಟ್ಮೆಂಟ್ ವತಿಯಿಂದ ಅಲ್ಲಿಂದ ಪ್ಯಾನ್ ಕಾರ್ಡ್ ಈ ಅಕ್ನಾಲಜ್ಮೆಂಟ್ ನಂಬರ್ ಅನ್ನು ತಗೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಪ್ಯಾನ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್ ನಮ್ಮ ಜೊತೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.